ಏನ್ ಮಾಡ್ತಿದ್ಯಾ ಚಿನ್ನ? ದೇವ್ರಿಗೆ ನೈವೇದ್ಯಕ್ಕೆ ಅಂತ ಪಾಯಸ ಮಾಡ್ತಿದ್ದೀನಿ. ಪಾಯಸನಾ? ಪಾಯಸ ಅಂದ್ರೆ ನನಗೆ ತುಂಬಾ ಇಷ್ಟ. ದೇವ್ರಿಗೆ ನೈವೇದ್ಯ ಇಟ್ಟಾದ್ಮೇಲೆ ನಿಮಗ್ ಕೊಡ್ತೀವಿ. ನಿನ್ ಕೈಗುಣ ಇರ್ಬೇಕು. ನಿನ್ನ ಹಾಗೆ ನೀನ್ ಏನೇ ಮಾಡಿದ್ರು ತುಂಬಾ ಚೆನ್ನಾಗಿ ಮಾಡ್ತೀಯ. ಜಾಸ್ತಿ ಹೊಗಳ್ಬೇಡಿ, ಮರಕ್ಕಿಂತ ಮರ ದೊಡ್ಡದು ಅಂತ ತಾತಮ್ಮ ಹೇಳ್ತಿತ್ತು. ಚಿನ್ನು, ನೀನ್ ಅಡಿಗೆ ಅಷ್ಟೇ ಅಲ್ಲ, ತುಂಬಾ ಚೆನ್ನಾಗಿ ಮಾತಾಡ್ತೀಯ. ನಿನ್ನ ಹತ್ರ ಸದಾ ಮಾತಾಡ್ತಾನೆ ಇರ್ಬೇಕು ಅನ್ಸುತ್ತೆ. ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದು ಎಲ್ಲಿ ಕಲ್ತೆ ಚಿನ್ನು? ನಾನಂತೂ ನಿನ್ ರುಚಿಯ ದಾಸ ಆಗ್ಬಿಟ್ಟಿದ್ದೀನಿ. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಿದ್ದೀನಿ ಅಂತ ನಿನಗೆ ಹೇಗೆ ಹೇಳೋದು ಅಂತ ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ. ನೀನು ಇಷ್ಟು ದಿನ ಎಲ್ಲಿದ್ದೆ ಚಿನ್ನು? ಕಣ್ಣು ರೆಪ್ಪೆ ಬಡಿದೆ ನಾನು ಬಯಸಿದ ಹುಡುಗಿ ಎಲ್ಲಿದ್ದಾಳೆ ಅಂತ ತುಂಬ ವರ್ಷದಿಂದ ಹುಡುಕ್ತಾನೆ ಇದ್ದೆ. ಈಗ ನೀನು ನನ್ನ ಕಣ್ಣೆದುರೇ ಇದೆಯಾ, ಆದರೂ ನನಗೆ ಹೇಳೋಕ್ಕಾಗ್ತಾ ಇಲ್ಲ ಚಿನ್ನು. ನಿನ್ನನ್ನು ಮಾತಾಡಿಸ್ದೆ ಮೌನವಾಗಿ ಒಂದಷ್ಟು ದಿನ ಪ್ರೀತಿಸ್ಬೇಕು. ಆ ಪ್ರೀತಿಲಿರೋ ಆತಂಕ ಅಚ್ಚರಿನ ಅನುಭವಿಸ್ಬೇಕು. ಚಿನ್ನು, ನೀನು ನನ್ನ ಜೀವನದಲ್ಲಿ ಬಯಸದೆ ಬಂದ ಭಾಗ್ಯ. ಪ್ರೀತಿಸಿದ್ರೆ ಇಷ್ಟೊಂದು ಸುಖ ಇರುತ್ತೆ, ಇಷ್ಟೊಂದು ನೋವಿರುತ್ತೆ ಅಂತಾನೆ ಗೊತ್ತಿರಲಿಲ್ಲ. ದಡ್ಡ ನಾನು. ಎವ್ರಿಥಿಂಗ್ ಈಸ್ ಫೈನ್ ಇನ್ ಲವ್ ಅಂಡ್ ವಾರ್ ಅಂತಾರೆ, ಅದನ್ನು ಓದಿದ್ದೆ ಅಷ್ಟೇ. ಈಗ ಅರ್ಥ ಆಗ್ತಾ ಇದೆ. ಸಿದ್ಧಾರ್ಥ್, ಏನು ಪಾರಿವಾಳ ತರ ಇರೋ ನನ್ನ ತಂಗಿಗೆ ಜೋಳದ ಕಾಳು ಹಾಕ್ತಿರೋ ಹಾಗಿದೆ? ಅಯ್ಯೋ, ಹಾಗೇನಿಲ್ಲ ಶ್ರುತಿಯವರೇ. ಹೌ ಆರ್ ಯು? ನಾನ್ ಚೆನ್ನಾಗಿದ್ದೀನಿ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಅದು ಅಕ್ಕ, ನೀನ್ ನನ್ನ ಹತ್ರ ಮಾತಾಡೋ ಬದಲು ಏನೇನೋ ಮಾತಾಡ್ತಿದ್ಯಲ್ಲ. ಹೇಗಿದ್ಯಾ ಚಿನ್ನು? ನಾನ್ ತುಂಬಾ ಚೆನ್ನಾಗಿದ್ದೀನಿ. ನೀನು? ನಾನ್ ಚೆನ್ನಾಗಿದ್ದೀನಿ. ಸಿದ್ಧಾರ್ಥ್, ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ಲಿಲ್ಲ. ಅದು ಶ್ರುತಿಯವರೇ, ಚಿನ್ನು ಅವರು ದೇವರಿಗಂತ ನೈವೇದ್ಯ ಮಾಡ್ತಿದ್ರು. ಆ ನೈವೇದ್ಯ ರೆಡಿನಾ ಅಂತ ಕೇಳಕ್ ಬಂದೆ ಅಷ್ಟೇ. ಓಹೋ, ನನಗೆ ಯಾಕೋ ನೀವೇ ದೇವ್ರ ಮುಂದೆ ಇಟ್ಟಿರೋ ನೈವೇದ್ಯ ತರ ಕಾಣ್ತಿದ್ದೀರಾ. ಅದು ನಾನ್ ನಿಮ್ ಜೊತೆ ಮಾತಾಡ್ಬೇಕು, ಬನ್ನಿ ನನ್ ಜೊತೆ. ಇಲ್ಲ, ದೇವರಿಗೆ ನೈವೇದ್ಯ. ನಾನ್ ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಬನ್ನಿ. ಅಯ್ಯೋ ದೇವ್ರೆ, ಅಕ್ಕ ತುಂಬ ಕೋಪದಲ್ಲಿದ್ದಾಳೆ. ಇವ್ರ ಕೈ ಹಿಡ್ಕೊಂಡು ಬೇರೆ ಹಿಡ್ಕೊಂಡು ಹೋದ್ಲು. ಇವ್ರ ಬಗ್ಗೆ ಏನಾದ್ರು ತಪ್ಪು ತಿಳ್ಕೊಂಬಿಟ್ಲಾ? ಅಮ್ಮ ತಾಯಿ ಮಂಗಳಗೌರಿ, ನೀನೇ ಕಾಪಾಡ್ಬೇಕವ್ವ. ಚಿನ್ನು, ನಿಮಗ್ ಗೊತ್ತಾ? ಗೊತ್ತು. ಹೇಗ್ ಗೊತ್ತು? ಅದು ಈ ಮನೆ ಕೆಲ್ಸದವಳು ಅಂತ. ಚಿನ್ನು ನನ್ ತಂಗಿ, ಈ ಮನೆ ಕೆಲ್ಸದವಳಲ್ಲ. ನನಗ್ ಎಕ್ಸಾಮ್ ಇದ್ದಿದ್ರಿಂದ ನಮ್ಮ ಮತ್ತೆ ನೋಡ್ಕೊಳಕ್ ಬಂದಿದ್ದಾಳೆ ನನ್ ಬದ್ಲಾಗಿ. ಸಾರಿ ಸಾರಿ ಶ್ರುತಿ. ನನ್ ತಂಗಿ ಜೊತೆ ಏನ್ ಮಾತಾಡ್ತಿದ್ರಿ? ನಾನೆಲ್ಲ ಕೇಳಿಸ್ಕೊಂಡೆ. ಇಲ್ಲ, ನಾನೇನು ಹೇಳಿಲ್ಲ. ನನಗೆ ಪಾಯಸ ಅಂದ್ರೆ ಇಷ್ಟ ಅಂತ ಹೇಳ್ತಿದ್ದೆ.
ಅಷ್ಟ್ರೊಳಗೆ ನೀವು ಬಂದ್ರಿ. ಗಂಡಸರ ಕಣ್ಗಳನ್ನ ನಾನು ತುಂಬಾ ಚೆನ್ನಾಗಿ ಓದ್ತೀನಿ. ಅದ್ರಲ್ಲೂ ನಿಮ್ಮಂತ ಬ್ರಹ್ಮಚಾರಿ ಕಣ್ಗಳನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಇಲ್ಲ ಶ್ರುತಿಯವರೇ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನೀವು ಅನ್ಕೊಳ್ಳೋ ತರ ಅಲ್ಲ. ಯಾವ ತರ? ಚಿನ್ನುಗ್ ಈಗಾಗ್ಲೇ ಮದ್ವೆ ಆಗಿದೆ ಅಂತ ನಿಮಗ್ ಗೊತ್ತಾ? ಗೊತ್ತು. ಹಾಗಿದ್ಮೇಲೆ ನಮ್ಮ ನಡೆ ನುಡಿ ಗಡಿ ದಾಟಬಾರ್ದು ಅಂತ ಗೊತ್ತಿಲ್ವಾ? ಚಿನ್ನುಗ್ ಈಗಾಗ್ಲೇ ಮದ್ವೆ ಆಗಿದೆ ಅಂತ ನಿಮಗ್ ಗೊತ್ತಾ? ಗೊತ್ತು. ಹಾಗಿದ್ಮೇಲೆ ನಮ್ಮ ನಡೆ ನುಡಿ ಗಡಿ ದಾಟಬಾರ್ದು ಅಂತ ಗೊತ್ತಿಲ್ವಾ? ಯಾಕೆ ಸಿದ್ಧಾರ್ಥ್ ಗಾಬರಿ ಆಗೋಗ್ಬಿಟ್ರಿ? ನಾನ್ ತಮಾಷೆ ಮಾಡ್ದಂತ ನಿಮ್ಗೆ ಗೊತ್ತೇ ಆಗ್ಲಿಲ್ವಾ? ಎಸ್, ಚಂದು ಹೇಳ್ತಿದ್ದ ನೀವು ತುಂಬಾ ಬುದ್ಧಿವಂತ ಅಂತ. ನೀವು ತಮಾಷೆ ಮಾಡಿದ್ದ? ನೀವೆಲ್ಲ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೃದಯನೇ ಬಾಯಿಗೆ ಬಂದ್ಬಿಟ್ಟಿತ್ತು. ಇವರ ಜೆಂಟಲ್ಮನ್ ಅಂತ ನನಗೆ ಗೊತ್ತು ಸಿದ್ಧಾರ್ಥ್. ಸುಧಾರಿಸ್ಕೊಳ್ಳಿ. ನನ್ನ ತಂಗಿ ಜೊತೆ ಒಂದ್ ಸ್ವಲ್ಪ ಮಾತಾಡೋದಿದೆ, ಮಾತಾಡ್ಸ್ಕೊಂಡ್ ಬರ್ತೀನಿ. ಚಿನ್ನು, ನೀನೇನ್ ಈ ಮನೆ ಕೆಲ್ಸದೋಳು ಅನ್ಕೊಂಡಿದ್ಯಾ? ಯಾವಾಗ ನೋಡಿದ್ರೆ ಅಡ್ಗೆ ಮನೇಲಿ ಬಿದ್ದಿರ್ತೀಯ. ಅಕ್ಕ ಬಂದಿದ್ದಾಳೆ, ಅವ್ರ ಜೊತೆ ಒಂದ್ ನಿಮಿಷ ಕುತ್ಕೊಂಡು ಮಾತಾಡ್ಬೇಕು, ಅದರಲ್ಲಿ ಏನೂ ಇಲ್ವಾ? ಅಕ್ಕ, ನಾನು ಈ ಮನೆ ಕೆಲಸದೋಳು ಅನ್ಕೊಂಡಿಲ್ಲ, ಇದೂನು ನನ್ ಮನೆ ಅಂತಾನೆ ಅನ್ಕೊಂಡಿದ್ದೀನಿ. ನಮ್ಮನೆ ಕೆಲಸ ನಾವೇ ಮಾಡ್ಕೋಬೇಕಲ್ವಾ ಅಕ್ಕ? ಹೇಳಿ ಕೇಳಿ ಇವತ್ ಗೌರಿ ಹಬ್ಬ, ಹೆಣ್ಮಕ್ಳಿಗೆ ಎಷ್ಟ್ ಕೆಲ್ಸ ಇರುತ್ತೆ ಹೇಳೋ? ರಾಮಣ್ಣ ಹೊರಗಡೆ ಕೆಲ್ಸ ಮಾಡ್ತಿದ್ದಾನೆ, ನಾನು ಅಡ್ಗೆ ಮಾಡ್ತಿದ್ದೀನಿ ಅಷ್ಟೇ. ನನ್ ಜಾಣ ಕಣೆ ನೀನು, ಮಾತ್ ಮಾತ್ರ ಚೆನ್ನಾಗಿ ಕಲ್ತ್ಬಿಟ್ಟಿದ್ಯಾ. ಚಿನ್ನು, ಏನಾಯ್ತು ನಿನ್ಗೆ? ಇಷ್ಟೊತ್ತಂಕರು ಆರಾಮಾಗಿ ಚೆನ್ನಾಗಿ ಮಾತಾಡ್ಕೊಂಡಿದ್ಯಲ್ಲೇ. ಇತ್ತೀಚೆಗಂತೂ ಒಂದ್ ನಿಮಿಷ ಇದ್ದಾಗ ಇನ್ನೊಂದ್ ನಿಮಿಷ ಇರೋದಿಲ್ಲ ನೀನು. ಶ್ರುತಿ ಬರ್ದೆ ಹೋಗಿದ್ರೆ ನಾ ಚಿನ್ನು ಜೊತೆ ಇನ್ನೂ ಸ್ವಲ್ಪ ಮಾತಾಡ್ಬೋದಿತ್ತು. ಅವಳು ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಭಾವ, ಅಕ್ಕನ್ನು ಗೊಂಬೆನೂ ನೆನ್ನೆ ರಾತ್ರಿನೇ ನೀವು ಕರ್ಕೊಂಡ್ ಬಂದ್ಬಿಡ್ಬೇಕಿತ್ತು. ಕರ್ಕೊಂಡ್ ಬರ್ಬೋದಿತ್ತು, ಆದ್ರೆ ಆಫೀಸಲ್ಲಿ ತುಂಬಾ ಕೆಲಸ. ನಿನ್ನೆ ಮನೆಗೆ ಬಂದಾಗ 11 ಗಂಟೆ. ಓ, ನಿಮ್ ಬಾವಗ್ ಯಾವಾಗ ತಾನೇ ಕೆಲ್ಸ ಇರಲ್ಲ ಕುಮುದ. ಈಗ ಬಿಟ್ರು ಕೆಲ್ಸ ಇದೆ ಅಂತ ಓಡ್ ಹೋಗ್ತಾರೆ. ಅದ್ ಸರಿ, ಗೌರಿ ಹಬ್ಬ ಆಗ್ಲಿ ಗಣೇಶ ಹಬ್ಬ ಆಗ್ಲಿ ಗಂಡಸರಿಗೆ ಏನ್ ಕೆಲಸ ಇರುತ್ತೆ? ಹೆಂಗಸರು ಮಾಡೋ ಹಬ್ಬದ ಊಟನ ಗಡತ್ತಾಗಿ ಕೂತು ತಿನ್ನೋದು, ಅಥವಾ ಯಾರಾದ್ರೂ ಮಂಗಳಾರತಿ ತಂದ್ರೆ ಆರತಿ ತಗೊಳ್ಳೋದು, ಅಷ್ಟು ಬಿಟ್ರೆ ಇನ್ನೇನ್ ಕೆಲಸ ಇರುತ್ತೆ ಹೇಳು? ಕುಮುದ, ನಮ್ಮ ಮನೆಗೆ ಯಾರೋ ಹೊಸ ನೆಂಟ್ರು ಬಂದಿರೋ ಹಾಗಿದೆ. ಓ, ಅವರಾ? ಸಿದ್ಧಾರ್ಥ್ ಅಂತ, ಚಂದು ಕ್ಲೋಸ್ ಫ್ರೆಂಡು, ವೆರಿ ಬ್ರಿಲಿಯಂಟು. ಈಗಿಬ್ರು ಬಿಸ್ನೆಸ್ ಪಾರ್ಟ್ನರ್ಸ್ ಅಕ್ಕ. ಹೊಸ ಬ್ರಾಂಚ್ ಬೇರೆ ಶುರು ಮಾಡಿದ್ದಾರೆ. ಮುದ, ಚಂದನ್ನು ಬಿಸ್ನೆಸ್ ಟ್ರಿಪ್ ಮೇಲೆ ಡೆಲ್ಲಿಗೆ ಹೋಗಿದ್ನಲ್ಲ, ಏನಾಯ್ತು?
ಅದೇ ವಿಷಯನೇ ಭಾವ ನಾನು ಹೇಳ್ತಾ ಇರೋದು. ಸಿದ್ಧಾರ್ಥ್, ಒಂದ್ ನಿಮಿಷ ಬನ್ನಿ. ಸಿದ್ಧಾರ್ಥ್, ಇವರು ನಮ್ಮ ಅಕ್ಕ. ಹಾಯ್. ಹಲೋ, ಇವರು ನಮ್ಮ ಭಾವ. ಚಿನ್ನು, ಏನಾಗಿದೆ ನಿನಗೆ? ತುಂಬಾ ಡಲ್ಲಾಗಿ ಕಾಣ್ತಿದ್ಯಾ ಕಣೆ. ಏನಾಯ್ತು ಹೇಳು. ನನ್ಗೇನೂ ಆಗಿಲ್ಲ ಅಕ್ಕ. ಸುಳ್ಳು ಹೇಳ್ಬೇಡ ಚಿನ್ನು. ನಿನ್ ಮುಖ ನೋಡಿದ್ರೆ ಗೊತ್ತಾಗತ್ತೆ ಏನೋ ಆಗಿದೆ ಅಂತ. ಹೇಳೆ. ಕೆಲ್ಸ ಇತ್ತು ಅಂತ ಬೆಳಿಗ್ಗೆ ಬೇಗ ಎದ್ನಲ್ಲ, ಅದಕ್ಕೆ ಸ್ವಲ್ಪ ತಲೆನೋವ್ತಾ ಇದೆ ಅಷ್ಟೆ. ಸರಿ, ಒಂದ್ ನಿಮಿಷ ತಡಿ, ನಾನು ಮಾತ್ರೆ ತಗೊಂಡ್ ಬರ್ತೀನಿ. ಅಕ್ಕ, ಇವಾಗ ಅದೆಲ್ಲ ಏನೂ ಬೇಡ, ನಾನು ಆಮಕ್ಕಿಂತ ತಗೊಳ್ತೀನಿ ಬಿಡು. ಚಿನ್ನು, ಕರೆಕ್ಟಾಗಿ ಹೇಳು. ನಿಂಗೆ ಈ ಮನೇಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತಿದಾರಾ? ಯಾರು ನಿಂಗೆ ಬೈಲಿಲ್ಲ ತಾನೆ? ಅಯ್ಯೋ ಅಕ್ಕ, ಈ ಮನೇಲಿ ಎಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಯಾರು ನನಗೇನು ಬೈಲಿಲ್ಲ. ಚಿನ್ನು, ಅವತ್ತೇನಾಯ್ತು ಗೊತ್ತಾ? ಅಕ್ಕ, ನೀನು ಬಂದಾಗ್ಲಿಂದ ನನ್ನ ಜೊತೆಲೇ ಇದ್ಯಾ. ಮನೆ ತುಂಬ ನೆಂಟರಿದ್ದಾರೆ, ಮೊದಲೋಗಿ ಅವ್ರನ್ನ ಮಾತಾಡ್ಸು. ನೀನು ರಾಜ್ಕುಮಾರನ್ನ ನೋಡ್ದ? ನೀನು ಮಾತಾಡ್ಸ್ದ ಅವ್ರನ್ನ? ಇಲ್ಲ ಕಣೆ, ಅವ್ನು ಬಂದಾಗಿಂದ ಸಿಕ್ಕೇ ಇಲ್ಲ. ಸರಿ, ಮೊದಲೋಗಿ ಅವ್ರನ್ನ ಮಾತಾಡ್ಸ್ಬಿಟ್ಟು ಹೋಗು. ಮಂಗಳಗೌರಿ, ನನ್ನ ಈ ಧರ್ಮ ಸಂಕಟದಿಂದ ಯಾವಾಗಮ್ಮ ಪಾರ್ ಮಾಡ್ತೀಯ? ನಿನಗೆ ನನ್ನ ಮೇಲೆ ಸ್ವಲ್ಪನೂ ಕರುಣೆ ಅನ್ನೋದೇ ಇಲ್ವಾ? ನನ್ನ ಕಷ್ಟ ನಿನ್ಗೆ ಅರ್ಥನೇ ಆಗಲ್ವಾ? ನಾನು ಅಂತ ಮಾಡ್ಬಾರ್ದು ತಪ್ಪು ಏನು ಮಾಡಿದ್ದೆ?